ಇದೊಂಥರ ಡಿಫ್ರೆಂಟ್ ಸ್ಟೋರಿ. ವೀಕ್ ಡೇಸಲ್ಲಿ ಪ್ರೊಫೆಸರು, ವೀಕೆಂಡ್ನಲ್ಲಿ ಖತರ್ನಾಕ್ ಕಳ್ಳಿ. ಬಸವನಗುಡಿ ಪೊಲೀಸರಿಂದ ಐನಾತಿ ಕಳ್ಳಿ ರೇವತಿಯನ್ನ ಬಂಧಿಸಲಾಗಿದೆ. ವೀಕ್ ಡೇಸಲ್ಲಿ ಪ್ರೊಫೆಸರ್, ವೀಕೆಂಡ್ನಲ್ಲಿ ಮೋಸ್ಟ್ ವಾಂಟೆಡ್ ಕಳ್ಳಿ. ಬಸವನಗುಡಿ ಪೊಲೀಸರಿಂದ ಐನಾತಿ ಕಳ್ಳಿ ರೇವತಿಯನ್ನ ಬಂಧಿಸಲಾಗಿದೆ. ಬೆಳ್ಳಂದೂರು ಕಾಲೇಜ್ನಲ್ಲಿ ಕನ್ನಡ ಪ್ರೊಫೆಸರ್ ಆಗಿದ್ದಾರೆ ರೇವತಿ. ಓ ಮೈ ಗಾಡ್. ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ಉಪನ್ಯಾಸಕಿ ಆಗಿದ್ದಾರೆ ಕೀ ಲೇಡಿ. ಭಾನುವಾರ ಸಂಬಂಧಿಕರ ರೀತಿ ಮದುವೆ ಹಾಲ್ಗೆ ರೇವತಿ ಎಂಟ್ರಿ ಕೊಟ್ಟು ಮದುವೆ ಮನೆಯಲ್ಲಿ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗ್ತಾ ಇದ್ರು. ಏನ್ರಿ ಬಂದಿರೋದು ಇವ್ರಿಗೆಲ್ಲ? ಕನ್ನಡ ಪ್ರೊಫೆಸರು ನೋಡಿದ್ರೆ ವೀಕೆಂಡಲ್ಲಿ ಎಲ್ಲೆಲ್ಲಿ ಮದುವೆ ನಡೆಯುತ್ತೋ ಅಲ್ಲಲ್ಲಿ ಹೋಗಿ ಈ ಥರ ಚಿನ್ನ ಕಳ್ಳತನ ಮಾಡೋದು. ಶಿವಮೊಗ್ಗ ಮೂಲದ ರೇವತಿ ಬೆಂಗಳೂರಿನ KR ಪುರದಲ್ಲಿ ವಾಸ ಇದ್ದಾರೆ. ನವೆಂಬರ್ 25ರಂದು ಬಸವನಗುಡಿಯ ಕಲ್ಯಾಣ ಮಂಟಪದಲ್ಲಿ ಕಳ್ಳತನ ಮಾಡಿದ್ದಾರೆ. ಕೇಸ್ ದಾಖಲಿಸಿ ಖತರ್ನಾಕ್ ಪ್ರೊಫೆಸರ್ ರೇವತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ಇತರ ಕಲ್ಯಾಣ ಮಂಟಪದಲ್ಲಿ ಕೃತ್ಯ ಎಸಗಿರೋದು ಪತ್ತೆಯಾಗಿದೆ. ಬಂಧಿತಳಿಂದ 32,262 ಗ್ರಾಂ ಚಿನ್ನಾಭರಣ ಮತ್ತು ನಗದನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ನೋಡಿ ಎಂತೆಂಥ ಮನಸ್ಥಿತಿಗಳು. ಒಬ್ಬ ಉಪನ್ಯಾಸಕಿಯಾಗಿ ಮಕ್ಕಳಿಗೆ ಒಳ್ಳೆ ವಿಚಾರಗಳನ್ನು ಬೋಧನೆ ಮಾಡಬೇಕಾದಂಥವ್ರು ಈ ರೀತಿ ಕಳ್ಳತನ ಕೇಳಿತಾರೆ ಅಂತಂದರೆ ನನಗೆ ನಂಬೋದಕ್ಕೂ ಕೂಡ ಅಸಾಧ್ಯ. ಅಂದರೆ ಎಂತೆಂಥ ವಿಚಿತ್ರ ಮನಸ್ಥಿತಿಗಳಿರ್ತಾವಪ್ಪ ಅಂತ ಅನ್ನಿಸ್ಬಿಡುತ್ತೆ. ಶಿವಮೊಗ್ಗ ಮೂಲದ ರೇವತಿ ಬೆಂಗಳೂರಿನಲ್ಲಿ ವಾಸ ಇರ್ತಾರೆ. ಒಂದು ಕಾಲೇಜಲ್ಲಿ ಕನ್ನಡ ಪ್ರೊಫೆಸರ್ ಆಗಿ ಕೂಡ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ಒಳ್ಳೆಯದನ್ನೇ ಬೋಧನೆ ಮಾಡಬೇಕು. ಆದರೆ ವೀಕೆಂಡಲ್ಲಿ ಈ ಕಳ್ಳತನನ ಪಾರ್ಟ್ ಟೈಮ್ ಜಾಬ್ ಆಗಿ ಮಾಡ್ಕೊಂಡಿದ್ದಿದೆಯಲ್ಲ, ಇದು ಅಕ್ಷಮ್ಯ ಅಂತಲೇ ಹೇಳ್ಬೇಕು.